ಜೈ ಶ್ರೀರಾಮ್ ನಮಸ್ತೆ. ಏನು ಚಿತ್ರದುರ್ಗ ಹೃದಯ ಭಾಗದಲ್ಲಿರುವ ಸಂತೆ ಮೈದಾನ ಬಳಿ ವಿಕ್ರಮ್ ಅನ್ನುವಂಥ ಒಂದು ಮೊಬೈಲ್ ಶಾಪ್ ಇದೆ. ಆ ವಿಕ್ರಮ್ ಮಾಲೀಕರ ಮೇಲೆ ಅನ್ಯಕೋಮಿನ ಯುವಕರು ಒಂದು ಮೊಬೈಲ್ ಶಾಪಿಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸಲು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗಿರುತ್ತೆ, ಒಂದು ವಿವೋದು ಸ್ಯಾಮ್ಸಂಗ್, ವಿವೋದು 650 ರೂಪಾಯಿ ಇರ್ತಾರೆ, ಸ್ಯಾಮ್ಸಂಗ್ 750 ರೂಪಾಯಿ ಇರ್ತಾರೆ. 100 ರೂಪಾಯಿ ವ್ಯತ್ಯಾಸ ಆಗಿದ್ದಕ್ಕೋಸ್ಕರ ಅವರಿಗೆ ವಿಕ್ರಮ್ಗೆ ಚಾಕು ತಾಂಡಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಚಾಕು ಮಿಸ್ ಆಗಿ ಇಲ್ಲಿ ಹಣೆಗೆ ಬಿದ್ದಿದೆ. ಅದು ಎದೆಗೆ ಹಾಕಕ್ಕೆ ಹೋದಾಗ ಸಂದರ್ಭದಲ್ಲಿ ಹಣೆಗೆ ಬಿದ್ದಿದೆ. ಇದು ದುರುದ್ದೇಶ ನೋಡ್ತಿದೆ, ರಾಜ್ಯದಲ್ಲೆಲ್ಲ ನೋಡ್ತಿದ್ದೀವಿ. ಅನ್ಯಕೋಮಿನ ಯುವಕರಿಂದ ಹಿಂದೂಗಳ ಮೇಲೆ ನಿರಂತರ ದಾಳಿ ಆಗ್ತಿದೆ. ಈ ದಾಳಿಯನ್ನು ಖಂಡಿಸಿ ಇವತ್ತೊಂದು ಪ್ರತಿಭಟನೆ ಮಾಡೋ ಮುಖಾಂತರ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಇದು ಹೀಗೆ ಮುಂದುವರಿಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ತಕ್ಕ ಉತ್ತರ ಕೊಡೋ ಕೆಲಸನ ಮಾಡ್ತದೆ. ಆಮೇಲೆ ಈ ವಿಕ್ರಮ ಏನಾಗಿದೆ, ಪರಿವಾರದಲ್ಲಿ ಗುರುತಿಸ್ಕೊಂತ ಪ್ರಮುಖ ಹಿಂದೂ ಕಾರ್ಯಕರ್ತ ಆಗಿದ್ದು, ಆ ಉದ್ದೇಶದಿಂದ 100 ರೂಪಾಯಿಗೋಸ್ಕರ ಯಾರು ಕೊಲೆ ಮಾಡೋ ಲೆವೆಲಿಗೆ ಹೋಗಲ್ಲ. ಆದರೆ ಇವ್ರ ಉದ್ದೇಶನೇ ಹಿಂದೂ ಸಮಾಜನ, ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡಿರೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. SP ಸಾಹೇಬರು ಬಂದಿದ್ದರು, ಅವ್ರನ್ನ ಕೂಡಲೇ ಬಂಧಿಸ್ತೀವಿ ಅಂತ ಒಂದು ಭರವಸೆ ನೀಡಿದ್ದಾರೆ. ಪೊಲೀಸ್ ಇಲಾಖೆ ಮೇಲೆ ಒಂದು ನಂಬಿಕೆ ಇದೆ. ಆ ಕೂಡಲೇ ಬಂಧನ ಆಗಲಿಲ್ಲ ಅಂದರೆ ನಾಳೆ ಚಿತ್ರದುರ್ಗ ನಗರಕ್ಕೆ ಬಂದಿಂಗ್ ಕರೆ ಕೊಡಬೇಕು ಅಂತಾಗಲಿ ಎಲ್ಲ ಹಿಂದೂ ಸಂಘಟನೆಗಳು ಒಂದು ಯೋಚನೆ ಮಾಡ್ತಾ ಇದ್ದೀವಿ. ಸಂಜೆ ಅದೊಂದು ನಿರ್ಧಾರವನ್ನು ತಿಳಿಸ್ತೀವಿ ಮಾಧ್ಯಮದ ಮುಖಾಂತರ. ಒಬ್ಬ ಹಿಂದೂ ಯುವಕನ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಆಗಿದೆ. ಇದು ಬೇಕು ಅಂತಲೇ ಮಾಡ್ತಿರೋದು. ಒಂದು 100 ರೂಪಾಯಿಗೆ ಕೊಲೆ ಮಾಡೋ ರೇಂಜಿಗೆ ಆ ಸಮುದಾಯದವ್ರನ್ನ ಅವ್ರು ತಯಾರು ಮಾಡ್ತಿದ್ದಾರೆ ಅನ್ನೋದಾದರೆ ಹಿಂದೂ ಸಮಾಜ ಇದು ಉತ್ತರ ಕೊಡುವಂಥ ಕಾಲದ್ದು ಬಹುತೇಕ ದೂರ ಇಲ್ಲ, ಕೊಡ್ತೀವಿ. ಆದರೆ ಸಂವಿಧಾನಕ್ಕೆ, ಪೊಲೀಸ್ ಇಲಾಖೆ ಮೇಲೆ ಗೌರವಕ್ಕೆ ನಾವು ಸುಧಾರಿಸಿದ್ದೀವಿ. ಅವ್ನು ಇವತ್ತು ಸಂಜೆ ಒಳಗೆ ಅರೆಸ್ಟ್ ಮಾಡಲಿಲ್ಲ ಅಂದರೆ 100% ನಾಳೆ ಪ್ರತಿಭಟನೆ ಮಾಡಬೇಕು ಅನ್ನೋದೊಂದು ಪ್ಲಾನ್ ಇದೆ. ಜಿಲ್ಲಾ ಬಂದ್ ಕೊಡಬೇಕು ಅನ್ನೋದೊಂದು ಪ್ಲಾನ್ ಇದೆ. ಇವತ್ತು ಸಂಜೆ SP ಅವ್ರು ಹೇಳಿದ್ದಾರೆ, SP ಸಾಹೇಬ್ರ ಮೇಲೆ ಸಂಜೆ ಒಳಗೆ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಅಂತ. ಅದಾಗದಿದ್ದ ಸಮಯದಲ್ಲಿ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತೀವಿ. ಎಲ್ಲ ಹಿಂದೂ ಸಂಘಟನೆಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಜಿಲ್ಲೆಗೆ ಬಂದು ಕೊಡೋಂಥ ಕೆಲಸ ನಾವು ಮಾಡ್ತೀವಿ. ಇದೇನಾಗಿದೆ ಅಂತಂದರೆ, ನಿನ್ನೆ ಶಿವಮೊಗ್ಗದ ನೋಡ್ದಿರ್ಬೋದು. ಶಿವಮೊಗ್ಗದಲ್ಲಿ ಒಂದು ಡ್ರಗ್ಸ್ ಅಡಿಕ್ಟ್ ಹುಡುಗರು ಒಂದು SLC ಹುಡುಗರನ್ನ ಕೊಲೆ ಮಾಡ್ತಾರೆ ಅನ್ನೋ ರೇಂಜ್ಗೆ ಆದರೆ ಅವ್ರ ಮನಸ್ಥಿತಿ ಆ ಥರ ಇದೆ. ಮತ್ತು ಅದೇ ಸಮುದಾಯ ಮಾಡ್ತಿದೆ. ಪದೇ ರಾಜ್ಯದಲ್ಲಿ ಅದೇ ಸಮುದಾಯ 16ರಿಂದ 18 ವರ್ಷದ ಒಳಗಿನ ಯುವಕರನ್ನ ಬಳಸ್ಕೊಂಡು ಕಲ್ಲೋಡ್ಸೋ ಅಂಥ ಕೆಲಸ ಆಗಿರ್ಬೋದು, ಕೊಲೆ ಮಾಡಿಸೋ ಅಂಥ ಕೆಲಸ ಆಗಿರ್ಬೋದು, ದರೋಡೆ ಮಾಡ್ತಾ ಅಂಥ ಕೆಲಸ ಆಗಿರ್ಬೋದು, ಇದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾನೂನಿಗೆ ಮಣ್ಣೇರ್ಚಿ ಇದನ್ನು ಮಾಡ್ತಿದ್ದಾರೆ. ಅದಕ್ಕೆ ರಕ್ಷಣೆ ಸರ್ಕಾರ ಕೊಡ್ತಾ ಇದೆ. ಯಾಕಂದ್ರೆ 18 ವರ್ಷದವರು ಅಂತಂದರೆ ಮೈನರ್ ಆಗ್ತಾರಲ್ಲ, ತುಂಬ ಈಸಿ ಆಗುತ್ತೆ ಸರ್ಕಾರಕ್ಕೂ ತಪ್ಪಿಸ್ಕೊಳ್ಳೋಕ್ಕೆ, ಪೊಲೀಸ್ ಇಲಾಖೆಗೂ ತುಂಬ ಈಸಿ ಆಗುತ್ತೆ. ಹಾಗಾಗಿ ಆ ಸಮುದಾಯನ, ಅದೊಂದೇ ಸಮುದಾಯ ಪರ್ಟಿಕ್ಯುಲರಾಗಿ ಆ ಹುಡುಗರನ್ನ ಬಳಸ್ಕೊಂಡು ಕೆಲಸ ಮಾಡಿಸ್ತಾ ಇದೆ. ಚಿತ್ರದುರ್ಗ ಇನ್ನೊಂದು ಶಿವಮೊಗ್ಗ ಆಗೋದು ಬೇಡ, ಇನ್ನೊಂದು ಮಂಗಳೂರು ಆಗೋದು ಬೇಡ. ಚಿತ್ರದುರ್ಗ ಶಾಂತಿಯುತ ಇದೆ. ಪೊಲೀಸ್ ಇಲಾಖೆ ಅವ್ರನ್ನ ಅರೆಸ್ಟ್ ಮಾಡಬೇಕು, ಈ ಶಾಂತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಕೇಳ್ಕೊಳ್ತೀವಿ. ಸರ್ಕಾರ ಯಾವ ರೀತಿ ರಕ್ಷಣೆ ಕೊಡ್ತಾ ಇದೆ? ಸರ್ಕಾರ ಇದೆ, ಈ ಥರ ಹೇಳ್ತಾ ಇದಾರಲ್ಲ ಅವರು ಸಚಿವರೇ ನೋಡ್ರಿ. ಈಗ ಬೇಗ ಇಮಿಡಿಯೇಟೇ ಅವರೆಲ್ಲ ಅವ್ರು ಏನು ಗೊತ್ತಿಲ್ಲ, ಅವಿದ್ಯಾವಂತರು, ಅವ್ರಿನ್ನ ಸಣ್ಣ ಹುಡುಗರು. ಒಬ್ಬ ಸಚಿವರೇ ಈ ಸ್ಟೇಟ್ಮೆಂಟ್ ಕೊಟ್ಟಾಗ ಇನ್ನೇನಾಗುತ್ತೆ, ಅವ್ರ ಸಮುದಾಯ ಬೆಚ್ಚುಗುರ್ತಾ ಹೋಗುತ್ತೆ. ಮುಸಲ್ಮಾನ್ ಸಮುದಾಯನೇ. ಯಾವ ಸಮುದಾಯ ಅಂತ ಮೀಡಿಯಾದವ್ರಿಗೂ ಗೊತ್ತಿದೆ, ಯಾರು ಎಲ್ಲಿ ಬಾಂಬ್ ಹಾಕ್ತಾರಂತ ಗೊತ್ತಿದೆ. ಇಲ್ಲಿ ಇಲಾಖೆ ಏನು ಸ್ಟೆಪ್ ತಗೊಳುತ್ತೋ ಅದ್ರ ಮೇಲೆ ನಾವು ನಿಂತ್ಕೊಳ್ತೀವಿ. ಪೊಲೀಸ್ ಇಲಾಖೆ ಏನು ಸ್ಟೆಪ್ ತಗೊಳುತ್ತೋ ಅದ್ರ ಮೇಲೆ ನಾವು ಮುಂದುವರಿತೀವಿ. ಸಂಘಟನೆ ಎಲ್ಲ ಪರಿವಾರದ ಸಂಘಟನೆರು ಬಂದಿದ್ದಾರೆ. ಇಲ್ಲಿ ಎಲ್ಲರೂ ಇದ್ದೀವಿ. ರಾಜ್ಯ ಮಟ್ಟಕ್ಕೆ ಮುಟ್ಟಿಸಿಲ್ಲ. ಇಲ್ಲಿ ಏನಂತ ನಮ್ಮ ಡಿಸಿಷನ್ ಅದಾದ್ಮೇಲೆ ನಾವು ರಾಜ್ಯ ಮಟ್ಟದವ್ರಿಗೆ ಮುಟ್ಟಿಸ್ತೀವಿ. ಇಲ್ಲೇನಾಗಬೇಕಲ್ಲ, ನಮ್ಮ ಲೋಕಲಲ್ಲಿ ಏನಾಗ್ತಿದೆ ಅದಾಗಲಿ, ತದನಂತರ ನಾವು ರಾಜ್ಯ ಮಟ್ಟಕ್ಕೆ ಮುಟ್ಟಿಸೋಂಥ ಕೆಲಸ ಮಾಡ್ತೀವಿ. ಇಡೀ ರಾಜ್ಯನ ಒತ್ತುರ್ಸೋಂಥ ಕೆಲಸ ಆ ಸಮುದಾಯದ ಯುವಕರು ಮಾಡ್ತಿದ್ದಾರೆ. ಅವ್ರನ್ನ ಹದ್ದು ಬಸ್ತಲ್ಲಿ ಇಡಲಿಲ್ಲ ಅಂದರೆ ಬಜರಂಗ ದಳ ಅವ್ರಿಗೆ ಸರಿಯಾದ ಪಾಠ ಕಲಿಸೋದಂತೂ ನಿಜ. ಚನ್ಕೇಶ್ವ ಅಂತ ವಿಶ್ವ ಪರಿಷತ್